are you also telling me that ಈಗ ಇಂಡಿಯನ್ ಸಿನಿಮಾನಲ್ಲಿರೋ ಎಫೆಕ್ಟ್ಸು VFXು ಸೌಂಡು PG all of that is not there in theatre, though people come jam packed. Are they looking for this kind of solace, peace? I'll tell you, to put in one sentence idನ್ನ sum up ಮಾಡಕ್ಕೆ, as much as the world moves towards AI, the people will move towards humans. So true. ಅಷ್ಟೇ, that is how it Originality ಬೇಕು ಅಂತ, Yeah. ಪ್ಯೂರಿಟಿ ಬೇಕು Yes. ಅಂತ. ನೀವೆಷ್ಟು AI Yeah. ಟೆಕ್ನಾಲಜಿ They ಎಷ್ಟು need flaws ಅಂತ. ಟೆಕ್ನಾಲಜಿ ಎಷ್ಟು AI ಕಡೆ ಹೋಗುತ್ತೋ ಹ್ಮ್. ಮನುಷ್ಯತ್ವನ ಕಡೆಗೆ ಹುಡ್ಕೊಂಡು ಹೋಗ್ತಾನೆ. ಆ ಮನುಷ್ಯತ್ವ ಇರೋದು ರಂಗಭೂಮಿಲಿ ಮಾತ್ರ. That's how it is. That's how real Everything it will is. become artificial in another 2 years. Yes, Where will you yes. find real things? Even actors are artificial. Absolutely. Acting is artificial. Written, writing, everything is Everything. artificial. Script is through ChatGPT. Yes. Right? Yes. Editing is through some other AI Yes. tool. Yes. You don't even require an actor to be in set. They can recreate you. Yes. They can make you young. They can make you old. They can make you this one. Where will you find real man, real human beings? Theatre ಒಂದೇನೆ. ನೀವು 2060 ಸುಮ್ಮನೆ ಜಂಪ್ ಮಾಡಿ ನೋಡಿ, ಆಸ್ ವಿ ಪ್ರೋಗ್ರೆಸ್ 2060-70 ಹೋದಾಗ ಸಡನ್ಲಿ ಅಲ್ಲಿ ಅವಾಗಿರೋರು ಹೇಳ್ತಾರೆ, 2026 ಏನೋ ಬರ್ದೇ ಇಲ್ಲಪ್ಪ ಇವರು, ಏನೋ ಕಥೆನೇ ಇಲ್ಲ, ಹಿಸ್ಟ್ರಿನೇ ಇಲ್ಲ ಅಲ್ಲಿ ಅಂತ. ಬಿಕಾಸ್ ಯಾರು ಏನು ಬರ್ದೇ ಇರಲ್ವಲ್ಲ, ಬರ್ದೇ ಇರಲ್ಲ, ಹಿಸ್ಟ್ರಿನೇ ಇಲ್ಲ, ಹಿಸ್ಟ್ರಿನೇ ನಮ್ಮ ಇಲ್ಲ. ಬಗ್ಗೆ ಯಾರು ಬರ್ದೇ Yeah, ಇಲ್ಲ. yeah. Oh my God. So, We've lived our life just like that. ಯಾ, ಸೊ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಿಮ್ಗೆ ಯಾಕೆ ಗೊತ್ತು ಕಥೆಗಳು? Scripts ಇದಾವೆ. Scripts ಇದೆ, there is living ಲಿಪಿ history, ಇದೆ. etc. ಅಲ್ವಾ? Don't you think sitting here as a millennial or any generation that you belong to, ವಿಜಯನಗರದ ಸಾಮ್ರಾಜ್ಯದ ಕತೆ ಎಷ್ಟು ಇಂಪಾರ್ಟೆಂಟು, ಇನ್ಫೋಸಿಸ್ ಸ್ಥಾಪನೆ ಕಥೆನೂ ಅಷ್ಟೇ ಇಂಪಾರ್ಟೆಂಟು ಅಂತ. Yes, that's the biggest milestone. Absolutely. Yes. ಸೊ 2060 ಹೋದಾಗ ಆ ಸ್ಥಾಪನೆ ವಿಜಯನಗರದ ಕತೆ ಇದೆ, ಇನ್ನೊಂದು ಸ್ಥಾಪನೆದ ಕತೆ ಹೌದಲ್ವಾ? ನಮ್ಮ ಅದು literature- ಒಂದು ಡೈನಾಸ್ಟಿನೇ ತಾನೆ. ಎಕ್ಸಾಕ್ಟ್ಲಿ. ಹೌದು. Just because they didn't have that ರಾಜರು ಮಹಾರಾಜರದು ಇನ್ಹೆರಿಟೆನ್ಸ್ ಇಲ್ಲ ಅಂತ ಅಂದಿದ್ಕೆ, you can't simply skip on that, right? Absolutely. It's part of our history. Like it or don't like it, it's part of our history. Yes. So people should write today's times so that in 60s-70s they know what happened in 26. Exactly. So this podcast will become a history piece in 2060, 70. I hope so. So that's how it is. That's how you Awesome. build content. Andre Correct. adike contemporary. That's why we made a very conscious choice of doing stories of our times. Okay. Super. So they'll be recorded. They'll be Maybe recorded. there. Then, Yeah. like I did a play called as Lockdown. Okay. COVID times ಆದ್ಮೇಲೆ, immediately lockdown ಆದ್ಮೇಲೆ I did a play called as Lockdown. It told COVID stories. So ನಾನು 2080 that will become a piece of literature ಅಲ್ವಾ? Yeah. To even tell people telling that ಗೊತ್ತಾ ಅವಾಗ ಒಂದು ಲಾಕ್ಡೌನ್ ಅಂತ ಒಂದಾಗಿತ್ತು ಅವಾಗಾಗಿತ್ತು ಅಂತ. Oh. in literature. So how is it recognized? Yeah, yes, you have written all the stories. ಲಾರೆಲ್ಸ್ ಅಂತ ಕೊಡ್ಬೋದು, ಪ್ರೈಸ್ ಅಂತ ಕೊಡಬೇಕು ಅಂತ ಅಂದರೆ ಯಾವ ಬಾಡಿ ಕೊಡುತ್ತೆ ಇಂಡಿಯಾ? ಥಿಯೇಟ್ರಿಗೆ ಆ ಥರ ಲಾರಲ್ಸ್ ಅಂತ ಇಲ್ಲ, ರೈಟಿಂಗಿಗಿದೆ. ಓಕೆ. ರೈಟಿಂಗ್ ಕರ್ನಾಟಕ ಸಾಹಿತ್ಯ ಪರಿಷತ್ ಇದೆ, ಸಂಗೀತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಇದೆ, ಕರ್ನಾಟಕ ನಾಟಕ ಅಕಾಡೆಮಿ ಇದೆ. ದೇ ಆರ್ ಆಲ್ ಅವಾರ್ಡ್ಸ್ ಆಗಲಿ ಮಿಕ್ಕಿದ್ದಾಗಲಿ ಏನಿದೆ ಅದು ಕೊಡ್ತಾರೆ. ಥಿಯೇಟರ್ ಪರ್ಫಾರ್ಮೆನ್ಸ್ಗೆ ಆಸಚ್ ಈ ಥರ ಫಿಲ್ಮ್ ಫೇರ್ ಅಥವಾ ನ್ಯಾಷನಲ್ ಅವಾರ್ಡ್ಸ್ ಥರ ಥಿಯೇಟರ್ ಪರ್ಫಾರ್ಮೆನ್ಸಸ್ಗೆ ಯಾವುದೇ ಅವಾರ್ಡ್ಸ್ ಇಲ್ಲ. ಯಾತಕ್ಕೆ ಅವಾರ್ಡ್ಸ್ ಇಲ್ಲ ಅನ್ನೋದು ಬೇರೆ ಬೇರೆ ರೀತಿಯಾದ ಡಿಸ್ಕಷನ್ ಕೂಡ. ಬಟ್ ಅಗೇನ್ ಇಟ್ ಮ್ಯಾಗ್ನಿಟ್ಯೂಡ್ ತುಂಬ ದೊಡ್ಡದು, ತುಂಬ ನಾಟಕಗಳಾಗುತ್ತೆ. ಸೊ ಅದನ್ನು ಜಡ್ಜ್ ಮಾಡೋದು ಬಹಳ ಕಷ್ಟ. ಸೊ ಹಾಗಾಗಿ ಮೋಸ್ಟ್ಲಿ ಅದಕ್ಕೆ ಅಷ್ಟೊಂದು ಅವಾರ್ಡ್ಸ್ ಆಗಲಿ ಅಥವಾ ಬೇರೆ ರೀತಿಯಾದ ಇಲ್ಲ. ಥಿಯೇಟರ್ ಫೆಸ್ಟಿವಲ್ಸ್ ಇದೆ, ಈಗ NST ಥಿಯೇಟರ್ ಫೆಸ್ಟಿವಲ್ಲು, ರಂಗಾಯಣದಲ್ಲಿ ಬಹುರೂಪಿ ಥಿಯೇಟರ್ ಫೆಸ್ಟಿವಲ್ಲು, ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ನಾಟಕೋತ್ಸವ, ರಂಗಶಂಕರ ಥಿಯೇಟರ್ ಫೆಸ್ಟಿವಲ್ಲು. ಈ ಥರ ಥಿಯೇಟರ್ ಫೆಸ್ಟಿವಲ್ಗೆ ಹೋದ್ರೇ ನಿಮ್ಗೆ ಅವಾರ್ಡ್ ಸಿಗ್ದಂಗೆ. ಐ ಮೀನ್ ಇಫ್ ಯು ಗೆಟ್ ಸೆಲೆಕ್ಟೆಡ್ ಒನ್ ಆಫ್ ಈ ಥರ ಫೆಸ್ಟಿವಲ್ಸ್ಗೆ ಅದಕ್ಕೂ ಸ್ಕ್ರೀನಿಂಗ್ ಆಗುತ್ತೆ, ಅದಕ್ಕೂ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾರೆ. ಅದೇ ಒಂಥರ ಅವಾರ್ಡ್ ಸಿಗ್ತಂಗೆ, ದಟ್ ಯು ಹವ್ ಬಿನ್ ಸೆಲೆಕ್ಟೆಡ್ ಫಾರ್ ದಿಸ್ ಥಿಯೇಟರ್ ಫೆಸ್ಟಿವಲ್ ಆ ಥರ. ಸೊ ಆ ಥರ ಸಾಕಷ್ಟು ಥಿಯೇಟರ್ ಫೆಸ್ಟಿವಲ್ಸ್ ಇದೆ ವೇರ್ ಯು ಕ್ಯಾನ್ ಆ್ಯಕ್ಚುಲಿ ಗೆಟ್ ಸೆಲೆಕ್ಟೆಡ್ ಇನ್ ಪರ್ಫಾರ್ಮ್.